ಅಜ್ಜಿ, ನೀವು ನಿಜವಾಗ್ಲೂ ಆಸ್ಪತ್ರೆಯಲ್ಲೇ ಇದ್ರಾ? ಹ್ಞೂ ಕಣೋ. ಯಾಕೋ ಪದೇ ಪದೇ ಕೇಳ್ತೀಯಾ? ಏನಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ, ನಿಧಾನ. ರಾಜೀವ, ಯಶೋಧ ರಾಗಿಣಿನ ಯಾಕೆ ಬಿಡಿಸಿದ್ದು? ಬೇರೆ ದಾರಿ ಏನಿತ್ತು ಅಜ್ಜಿ? ಅಮ್ಮ ಬೇರೆ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು. ಅದಕ್ಕೆ ಯಶೋಧನ ಆ್ಯಂಬುಲೆನ್ಸಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವಳು ಸ್ಟೇಟ್ಮೆಂಟ್ ಕೊಟ್ಟು ರಾಗಿಣಿನ ಬಿಡಿಸ್ಬೇಕಾಯ್ತು. ಅದೇ ಹೇಳ್ತಿರೋದು. ಅವಳೇ ಆಸ್ಪತ್ರೆಯಲ್ಲಿರೋವಾಗ ರಾಗಿಣಿನ ಬಿಡಿಸೋ ಅವಶ್ಯಕತೆ ಏನಿತ್ತು? ಅಜ್ಜಿ, ನಾನೇ ಅಮ್ಮಂಗೆ ಹೇಳಿದ್ದು ಚಿಂಟುಗೋಸ್ಕರ ಮಂತ್ರವಾದಿ ಅತ್ತನ ಬಿಡಿಸು ಅಂತ. ಯಶೋಧ ಚಿಂಟುಗೋಸ್ಕರ ರಾಗಿಣಿನ ಬಿಡಿಸೋ ರಿಸ್ಕ್ ತೊಗೊಂಡ್ಲ ಅಜ್ಜಿ. ಚಿಂಟುಗೋಸ್ಕರ ಬಿಡಿಸಿದ್ದೇನೋ ಸರಿ, ಆದರೆ ರಾಜೀವ, ರಾಗಿಣಿನ ಇನ್ನೂ ಒಂದಷ್ಟು ದಿನ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡಿ ಆಮೇಲೆ ಬಿಡಿಸ್ಕೊಂಬಂದಿದ್ರೆ ಏನಾಗ್ತಿತ್ತು? ಹೀಗೆ ಅವಳಿಗೆ ಯಾವ ಶಿಕ್ಷೆನೂ ಇಲ್ಲದೆ ಬಿಡಿಸ್ಕೊಂಡು ಬಂದರೆ ಅವಳಿಗೆ ಬುದ್ಧಿ ಹೇಗೆ ಬರುತ್ತೆ ಹೇಳು? ನೀವೆಲ್ಲ ಸ್ವಲ್ಪ ಆಚೆ ಹೋಗಿ, ನಾನು ರೆಸ್ಟ್ ತಗೋಬೇಕು. ಸರಿ ಅಜ್ಜಿ. ಬಂಗಾರ, ಅವರೆಲ್ಲ ಹೋದ್ರಾ? ಅಜ್ಜಿ, ಹ್ಞೂ, ಅವರೆಲ್ಲ ಹೋದ್ರು. ನೀವು ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಹೌದಾ ಪುಟ್ಟಿ, ನಾನು ಇಲ್ಲದೆ ಇರೋವಾಗ ಇಲ್ಲಿ ಏನೇನು ನಡೀತು ಹೇಳು ಬಂಗಾರ? ಅಜ್ಜಿ, ಮಂತ್ರವಾದಿ ಅತ್ತೆ ಒಳ್ಳೆಯವಳಾಗಿದ್ದಾಳೆ. ಅವಳಿಗೆ ಬುದ್ಧಿ ಬಂದಿದೆ. ಬಂದ ತಕ್ಷಣನೇ ತಮ್ಮಂಗೆ ಸಾರಿ ಅಂತ ಕೇಳಿದ್ಲು. ನೀನೊಬ್ಬ ಮುಗ್ಧ ಮಗು. ನಿನ್ನ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾದ್ದು. ಆ ಮಂತ್ರವಾದಿ ಅತ್ತೆನ ಪೂರ್ತಿ ನಂಬೇಡ. ಅವಳು ಒಳ್ಳೆಯವಳಲ್ಲ, ಮತ್ತೇನಾದ್ರು ಪಿತೂರಿ ಮಾಡೇ ಮಾಡ್ತಾಳೆ. ನೀನು ಮಾತ್ರ ಹುಷಾರಾಗಿರ್ಬೇಕು. ಅಜ್ಜಿ, ನಂಗೊಂದು ಡೌಟು. ನೀನು ಆಸ್ಪತ್ರೆಯಲ್ಲೇ ಇದೀಯಾ? ಹ್ಞೂ ಬಂಗಾರಿ, ನೀನು ಯಾಕೆ ಹಿಂಗೆ ಕೇಳ್ತಾ ಇದ್ದೀಯಾ? ಯಾಕೆಂದ್ರೆ ನಿನ್ಗೆ ಒಂದು ಗುಟ್ಟಿದೆ, ಅದನ್ನ ಕಿವಿಲ್ ಇದ್ದೀನಿ. ಗುಟ್ಟ? ಅದೇನು ಹೇಳು? ಅಜ್ಜಿ, ಮಂತ್ರವಾದಿ ಅತ್ತೆ ಬಂದಿದ್ದಾಳೆ. ಗುಟ್ನ ಆಮೇಲೆ ಹೇಳ್ತೀನಿ. ಅಜ್ಜಿ, ಯಾಕಜ್ಜಿ ನಾನು ನಿಮ್ಮ ರೂಮಿಗೆ ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್